welcome back to my YouTube channel, Amurad YouTube channel. Really? ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಜೆ 6:30 ಆಗಿದೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಲಾಗ್ನ. ಯಾಕಪ್ಪ ಅಂತಂದರೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತಾರೆ, ಗೊತ್ತಿರುತ್ತಲ್ವ. ಎಸ್ ಪಠಾರ್ ಅಂತ ಒಂದು ಗೋಬಿ ಮಾಡ್ಕೊಂಡು ತಿನ್ನೋಣ ಅನ್ನೋ ಒಂದು ಫೀಲ್ ಬಂತು. ದಟ್ಸ್ ವೈ ಸೊ ಗೋಬಿ ಮಾಡೋಣ ಅಂದ್ಕೊಂಡು ಇವಾಗ ಗೋಬಿ ಮಾಡ್ತಾಯಿದ್ದೀನಿ. ಸೊ ಗೋಬಿ ಮಾಡ್ಕೊಂಡು ತಿನ್ನುವ, ಓಕೆನಾ? ಸೊ ಮೊದಲನೇದಾಗಿ ನಾನು ಇವಾಗ ಏನು ಮಾಡಿದ್ದೀನಿ, ಹೇಗೆ ಮಾಡೋದು ಏನು ಅಂತ ತೋರಿಸ್ತೀನಿ, ಓಕೆನಾ? ಎಸ್, ಇದು ಹೊರಗಡೆಯಿಂದ ತಂದಿರೋಂಥ ಯಾವುದೇ ಪದಾರ್ಥಗಳೆಲ್ಲ, ಮನೇಲಿರೋಂಥದ್ದೇ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಗೋಬಿ ಮಾಡ್ತಾ ಇರೋದು ನಾವು. ಸೊ ಇವಾಗ ಗೋಬಿನ ನಾನು ಏನು ಮಾಡಿದ್ದೀನಿ ಅಂತಂದರೆ, ಈ ಥರ ಕಟ್ ಮಾಡಿ ಇಟ್ಕೊಂಡು ನೀರಾಗಿ ಬಿಸಿನೀರಲ್ಲಿ ನೆನೆಸಿ ಇಟ್ಕೊಂಡಿರೋದು, ಆಯಿತಾ? ಸ್ವಲ್ಪ ಅರಿಶಿನ ಉಪ್ಪನ್ನ ಹಾಕಿಬಿಟ್ಟು ನೆನೆಸಿ ಇಟ್ಕೊಂಡಿದ್ದೀನಿ, ಓಕೆನಾ? ಆ್ಯಂಡ್ ಇದ್ರ ನೆಕ್ಸ್ಟು ಇಲ್ಲಿ ನಾನು ಟೊಮೆಟೊನ ಕುದೀಲಿಕ್ಕೆ ಹಾಕಿದ್ದೀನಿ. ಯಾಕೆ ಅಂತ ಅಂದರೆ ಇದು ಸಾಸ್ ಮಾಡೋಕ್ಕೆ ಬೇಕಿತ್ತು. ಸೊ ಹಾಗಾಗಿ ಟೊಮೆಟೊ ಸಾಸ್ ಮಾಡಲಿಕ್ಕೆ ಇವಾಗ ನಾನು ಇಲ್ಲಿ ಟೊಮೆಟೊನ ಬೇಯಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೆನೆ ಹಾಕಿಟ್ಕೊಂಡಿದ್ದೀನಿ. ಇದೊಂದು 15 ಮಿನಿಟ್ಸ್ ಇದೇ ಥರ ಇದ್ದರೆ ಸಾಕು, ಆಯಿತಾ? ಅದಾದಮೇಲೆ ಇದನ್ನ ಒಂದು ತೂತಿನ ಬುಟ್ಟೆಯಲ್ಲಿ ಹಾಕ್ಬಿಟ್ಟು ನೀರನ್ನೆಲ್ಲ ತೆಗೆದು ಮತ್ತೊಂದು ಸರಿ ವಾಶ್ ಮಾಡಿದ್ರೆ ಆಯಿತು, ಅಷ್ಟೇ. 1 inch later. ಇವಾಗ ಏನು ಅಂತಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಮಾಡ್ಕೋಬೇಕು. ಇದು ಬಂದುಬಿಟ್ಟು ಜವಾರಿ ಬೆಳ್ಳುಳ್ಳಿ. ಬೆಂಗಳೂರಲ್ಲಿ ಇಷ್ಟಿಷ್ಟು ದೊಡ್ಡದು ಸಿಗುತ್ತೆ, ಬಟ್ ಇಲ್ಲಿ ನೋಡಿ ಎಷ್ಟು ಇದು ಜವಾರಿ ಬೆಳ್ಳುಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಸೊ ಇದನ್ನು ಇವಾಗ ಪೇಸ್ಟ್ ಮಾಡಿಕೊಂಡು ಇಟ್ಕೊಳ್ಳೋಣ. ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂತ ಅಂದರೆ, ಟೊಮೆಟೊನ ಬೇಯಿಸಿಟ್ಕೊಂಡಿದ್ನಲ್ಲ, ಸೊ ಆ ಟೊಮೆಟೊನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದು ಆರಲಿ, ಓಕೆನಾ? ಸೊ ಈ ಥರ ಮಾಡಿಕೊಂಡ್ರೆ ಆರುತ್ತೆ ಅಂತ, ಸ್ವಲ್ಪ ಬಿಸಿ ಕಮ್ಮಿ ಆಗಲಿ ಅಂತ ಈ ಥರ ಸ್ಮ್ಯಾಶ್ ಮಾಡಿದ್ದೀನಿ. ನೆಕ್ಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು, ಓಕೆನಾ? ಸೊ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದೆ. ಸೊ ಗ್ರೈಂಡ್ ಮಾಡಿಕೊಂಡು ಇವಾಗ ಇದನ್ನು ಒಂದು 5 ನಿಮಿಷ ನಾವು ಬಿಸಿ ಮಾಡ್ಕೊಳ್ಳೋಣ, ಓಕೆನಾ? ಇದು ಕುದಿ ಬರಬೇಕು. ಸೊ ಇದು ಕುದಿ ಬರಲಿ ಇವಾಗ. ಇಲ್ಲಿ ನೋಡಿ, ನಾನು ಸೋಸ್ಕೊಂಡು ಬೀಜ ಎಲ್ಲ ತಕ್ಕೊಂಡು ಮಾಡ್ತಾಯಿದ್ದೀನಿ, ಅಂದರೆ ಚೆನ್ನಾಗಿ ಬರುತ್ತೆ. ಇಲ್ಲಾಂತಂದರೆ ಬಾಯಲ್ಲಿ ಉರುಟಾಗಿ ಬರುತ್ತೆ. ಸೊ ಈ ಥರ ತೆಗೆದುಬಿಟ್ಟು ಸೋಸ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಓಕೆ? ಹಾಗೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ಈ ಗಾತ್ರದ್ದು ಒಂದು ಸ್ವಲ್ಪ ನಾನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ. ಸೊ ಇಲ್ಲಿ ಸಾಸ್ ಮಾಡ್ತಾ ಇದ್ವಲ್ಲ, ಸಾಸ್ ನೋಡಿ ಯಾವ ಥರ ಬಂದಿದೆ ಅಲ್ವಾ? ಸಖತ್ತಾಗಿ ಬಂದಿದೆ ಸಾಸು. ಇದನ್ನ 1 ತಿಂಗಳು ಇಟ್ಕೊಂಡ್ರೂ ಆರಾಮಾಗಿ ತಿನ್ಬೋದು. ಮನೇಲಿ ಮಾಡಿರ್ತೀವಲ್ವ, ಸೊ ಆರಾಮಾಗಿ ತಿನ್ಬೋದು. ಇದನ್ನ ಚೆನ್ನಾಗಿದೆ. ಟೇಸ್ಟ್ ಮಾಡಿದೆ ನಾನು, ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ. ಇಟ್ಕೊಂಡಿರೋಂಥ ಗೋಬಿನ ಇದ್ರಲ್ಲಿ ಹಾಕ್ಬಿಟ್ಟು ಇವಾಗ ಏನೇನು ಬೇಕು ಅಂತ ಒಂದು ಸ್ವಲ್ಪ ಹಾಕ್ಕೊಳ್ಳೋದು ತೋರಿಸೋಣ, ಓಕೆ? ಇದು ಸ್ವಲ್ಪ ಇವಾಗ ಅರಿಶಿನ ಹಾಕ್ಕೊಳ್ಳೋಣ, ಓಕೆ? ನೆಕ್ಸ್ಟು ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ನಾವು ಮಸಾಲೆಗೂ ಉಪ್ಪು ಹಾಕ್ಕೊಂಡಿರ್ತೀವಿ ಆ್ಯಂಡ್ ಆಲ್ಸೋ ಸಾಸಿಗೂ ಉಪ್ಪು ಹಾಕ್ಕೊಂಡಿರ್ತೀವಿ. ಸೊ ಹಾಗಾಗಿ ಸೊ ಒಂದು ಸ್ವಲ್ಪ MTR ಮಸಾಲೆ ಹಾಕ್ಕೊಳ್ತಾ ಇದ್ದಾರೆ ಇವಾಗ. ಸೊ ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ, ಓಕೆನಾ? ಸೊ ಒಂದು ಸ್ವಲ್ಪ ಇಲ್ಲಿ ಕಾರ್ನ್ಫ್ಲೋರ್ ಬದಲು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇವಾಗ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಒಂದು ಸ್ವಲ್ಪ ಅಂದರೆ ಬಜ್ಜಿ ಥರ ಹಾಕೋಬಾರ್ದು, ಜಸ್ಟ್ ಅದೊಂದು ಮಿಕ್ಸ್ ಆಗೋ ಥರ ಮಾತ್ರ ಹಾಕೋಬೇಕು, ಅಂದರೆ ಉದ್ರಾಗಿರಬೇಕು. ಈಗ ಮತ್ತೆ ಅದ್ರ ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದಾರೆ, ಓಕೆ? ಇದನ್ನು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಒಂದು ಸ್ವಲ್ಪ ಜಾಸ್ತಿ ನೀರಲ್ಲ, ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಹಿಟ್ಟು ಎಷ್ಟು ಹಿಡ್ಕೋಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ, ಓಕೆನಾ? ಇದನ್ನ ಕಲಿಸ್ಕೊಂಡ್ಮೇಲೆ ನೋಡಿ ಯಾವ ಥರ ಬಂದಿದೆ. ಇಷ್ಟು ಹಿಟ್ಟು ಹಾಕ್ಕೊಂಡು ಮಾಡಿಕೊಂಡ್ರೆ ಸೂಪರಾಗಿ ಬರುತ್ತೆ. ಅಂದರೆ ಪೂರ್ತಿ ಬಜ್ಜಿ ಥರ ಮಾಡ್ಕೊಳ್ಳೋದಲ್ಲ, ಸೊ ಇಷ್ಟು ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಇಷ್ಟೇ ಹಿಟ್ಟು ಮೆತ್ಕೋಬೇಕು ಅಷ್ಟೇ, ಅಂದರೆ ಕ್ರಂಚಿಯಾಗಿರುತ್ತೆ. ಸೊ ಇವಾಗ ಗೋಬಿನ ಕರಿತಾ ಇದ್ದೀವಿ. ಸೊ ಡೀಪಾಗಿ ಇದಾಗಲಿ ಅಂದರೆ 2 ಟೈಮ್ಸ್ ಕರಿಯೋ ಬದಲು 1 ಟೈಮ್ ನಾವು ಇದನ್ನು ನೀಟಾಗಿ ಕರ್ಕೊಳ್ಳೋಣ, ಓಕೆನಾ?
ಸೊ 2 ಟೈಮ್ಸ್ ಆಗಿಬಿಟ್ರೆ ಆಯಿಲಿ ಬಂದುಬಿಡುತ್ತೆ. ಸೊ ಹಾಗಾಗಿ ಸೊ 1 ಟೈಮೇ ಕರಿಯೋದು ನೀಟಾಗಿ ಕರ್ಕೊಂಡ್ಬಿಡೋಣ. ಇಲ್ಲಿ ಅಮ್ಮ ಇವಾಗ ಕರೆದ್ಬಿಟ್ಟು ಈ ಕಡೆಗೆ ಹಾಕಿದ್ದಾರೆ ಇದನ್ನು. ಸೊ ಇದನ್ನು ಇನ್ನೊಂದ್ಸರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಗೈಸ್ ಏನು ಗೊತ್ತಾ, ಇಲ್ಲಿ ನೋಡಿ ಇದು ಬರೇ ಬಾಯಿಲೆ ಅಂದರೆ ಇಟ್ಸ್ ನಥಿಂಗ್ ಬಟ್ ಅದನ್ನು ಹಾಗೆ ಏನೂ ಮಸಾಲೆ ಇಲ್ಲದೇ ಹಾಗೆ ತಿನ್ನಲಿಕ್ಕೆ ಎಷ್ಟು ಟೇಸ್ಟಿ ಆಗಿದೆ ಅಂದರೆ, ಡ್ರೈ ಗೋಬಿ ವಾವ್ ಅಮೇಝಿಂಗ್. ಆ್ಯಂಡ್ ನಾನು ಮಾಡಿರೋ ಸಾಸ್ ಕೂಡ ಆಸಮ್ ಆಗಿದೆ, ಸೂಪರ್ ಆಗಿದೆ, ಮೈಂಡ್ ಬ್ಲೋವಿಂಗ್ ಸೂಪರ್. ಗೈಸ್ ಇವಾಗ ಮೊದಲನೇದಾಗಿ ನಮಗೆ ಒಗ್ಗರಣೆ ಹಾಕೊಳ್ಳೋಕ್ಕೆ ಅಂದರೆ ಸ್ಟಾರ್ಟಿಂಗ್ ನಾವು ಏನು ಕರಿಯೋದಕ್ಕಿಂತ ಮುಂಚೆ ಒಂದು ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಏನು ಹಾಕ್ಕೊಳ್ತೀವಿ ಆ ಒಗ್ಗರಣೆಗೆ ಬೇಕಾಗಿರೋವಂಥದ್ದು ಹೇಳಿಬಿಡ್ತೀನಿ. ಫಸ್ಟು ಆನಿಯನ್ನು ಈ ಥರ ಕಟ್ ಮಾಡ್ಕೊಂಡಿರೋ ಥರದ್ದು ಇರಬೇಕು. ಒಂದು ಸ್ವಲ್ಪ ಚಿಕ್ಕದು ಒಂದು ಚಿಕ್ಕದು ಕಟ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಈರುಳ್ಳಿ ಬಂದುಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸ್ಕ್ವೇರ್ ಶೇಪು. ಆ್ಯಂಡ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತರಿಯಾಗಿ ರುಬ್ಕೊಂಡಿದ್ವಿ, ತುಂಬ ನುಣ್ಣಗೆ ಇದು ರುಬ್ಕೊಂಡಿಲ್ಲ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇಲ್ಲಿ MTR ಮಸಾಲ ತೊಗೊಂಡಿದ್ದೀನಿ ಆಯಿತಾ. ಫಸ್ಟ್ ಇದನ್ನು ಒಗ್ಗರಣೆ ಹಾಕೊಂಡ್ಬಿಡೋಣ. ಲಾಸ್ಟಲ್ಲಿ ನಾನು ಕ್ಯಾಪ್ಸಿಕಮ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಒಂದು ಸ್ವಲ್ಪ ಡ್ರೈ ಫ್ರೈ ಮಾಡೋಣ ಅಂತ ಇದನ್ನು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಬಿಗ್ ಕ್ಯಾಪ್ಸಿಕಮ್ ಅಲ್ಲ, ಸ್ಮಾಲ್, ಅದರಲ್ಲೇ 3 ಟೈಪ್ಸಲ್ಲಿ ಸೆಕೆಂಡ್ ಟೈಪ್ ಆಫ್ ಕ್ಯಾಪ್ಸಿಕಮ್ ಇದು. ಸೊ ಸ್ಮಾಲ್ ಕ್ಯಾಪ್ಸಿಕಮ್ ಇದು ನಾನು ಹಾಕ್ತಾ ಇರೋದು. ಸೊ ಚೆನ್ನಾಗಿರುತ್ತೆ ಇದು ಕೂಡ, ಅಷ್ಟು ಖಾರ ಅಂತಲ್ಲ, ಕ್ಯಾಪ್ಸಿಕಮ್ಮೇ ಇರಲ್ಲ. ಬಟ್ ಇದು ಸ್ವೀಟ್ ಕಾರ್ನಲ್ಲಿ ಸ್ವೀಟ್ ಕ್ಯಾಪ್ಸಿಕಮಲ್ಲಿ ಸೆಕೆಂಡ್ ಕ್ಯಾಶ್ ನೋಡಿ. ಆ್ಯಕ್ಚುಲಿ ಏನು ಅಂತಂದರೆ 4 ಒಲೆ ಇದೆ, 4 ಒಲೆಯಲ್ಲೂ ಒಂದೊಂದು ಆಗ್ತಾಯಿದೆ. ಇನ್ನೊಂದು 1 ಒಲೆ ಅಲ್ಲ, ಇನ್ನು 3 ಒಲೆ ಒಂದು ಕಡೆ ಆಗ್ತದೆ. ಸೊ ಇಲ್ಲಿ ಗೋಬಿ ಕರಿತಾ ಇದ್ದೀವಿ, ಇಲ್ಲಿ ಸಾಸ್ ಹಾಕ್ತಾಯಿದೆ, ಆ್ಯಂಡ್ ಇಲ್ಲಿ ಇವಾಗ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಅಂದರೆ ಲಾಸ್ಟ್ ಇಂಗ್ರೀಡಿಯೆಂಟ್ ಇದು ಮಾಡ್ತಾ ಇರೋದು, ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಸೊ ಇಲ್ಲಿ ಒಗ್ಗರಣೆ ಫೈನಲ್ ಆಗಿಬಿಡುತ್ತೆ. ಸೊ 5 ನಿಮಿಷ ತೋರಿಸ್ಬಿಡ್ತೀನಿ ನಿಮಗೆ. ಸೊ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಇವಾಗ ಇಲ್ಲಿ ಡಂಪ್ ಆಗುತ್ತೆ ನೋಡಿ. ಸೊ ಮೊದಲನೇದಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ. ಸಿಮ್ಮಾಗಿ ಇಟ್ಕೊಂಡು ಮಾಡಿಲ್ಲ ಅಂತಂದರೆ ಹೊತ್ಬಿಡುತ್ತೆ. ಈರುಳ್ಳಿ ಹಾಕೊಳ್ತಾ ಇದ್ದೀನಿ, ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಸ್ಮಾಲ್ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ. ಸೊ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. MTR ಮಸಾಲ ಆ್ಯಂಡ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಇದು ನೀಟಾಗಿ ಇವಾಗ ಗ್ರೈಂಡ್ ಆಗಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ, ಅದೇ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಇವಾಗ ನಾನು ನೀಟಾಗಿ ಹಾಫ್ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಓಕೆನಾ. ಸೊ ಆಮೇಲೆ ಇಲ್ಲಿ ಸಾಸ್ ಕೂಡ ರೆಡಿಯಾಗಿದೆ, ಆವಾಗಲೇ ನಿಮ್ಗೆ ಎಷ್ಟು ಕಾಣಿಸಿದೆ ಅಲ್ವಾ. ಸೊ ಇದನ್ನ ನಾನು ನೀಟಾಗಿ ಕುದಿಸ್ಕೊಂಡು ಸೊ ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ. ಅಂದರೆ ಅದು ಗಟ್ಟಿಯಾಗಿ ಬರುತ್ತೆ ಕುದಿಸ್ಕೊಂಡು ಇಟ್ಕೊಂಡ್ರೆ, ಓಕೆ. ಸೊ ಇವಾಗ ನಾವು ಗೋಬಿನೂ ರೆಡಿ ಆಯ್ತು ಇಲ್ಲಿ. ಸೊ ಈ ಗೋಬಿನ ಈಗ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ನಮ್ಮ ಒಂದು ಗೋಬಿ ರೆಡಿ ಆಗುತ್ತೆ. ಆ್ಯಕ್ಚುಲಿ ಐ ಆಮ್ ವೇಟಿಂಗ್ ಗೊತ್ತಾ. ಅಯ್ಯೋ ನನಗೆ ಇವಾಗ ತಡ್ಕೊಳಕ್ಕಾಗ್ತಿಲ್ಲ, ತಿಂದ್ಬಿಡೋಣ ಅನಿಸ್ತಾ ಇದೆ. ಆ್ಯಕ್ಚುಲಿ ಏನಾಯ್ತು ಗೊತ್ತಾ ಗೈಸ್, ನಾನು ಹಾವೇರಿಗೆ ಹೋದ್ಮೇಲೆ ಗೋಬಿ ಮಾಡೋಣ ಅನ್ನೋ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೆ. ಸೊ ಅದನ್ನು ಮಮ್ಮಿನೇ ತೊಗೊಬಂದುಬಿಟ್ಟಿದ್ರು, ಆಲ್ರೆಡಿ ಗೋಬಿ ತೊಗೊಬಂದುಬಿಟ್ಟಿದ್ರು. ಸೊ ಹಾಗಾಗಿ ಯಾಕೆ ಮಾಡಬಾರ್ದು ಅಂತ ಮಾಡಿಬಿಟ್ಟೆ. ನಾನು ಆ್ಯಕ್ಚುಲಿ ಆಫ್ಟರ್ ಮೈ ಬರ್ಡೇ ಮಾಡೋಣ ಅನ್ನೋ ಒಂದು ಪ್ಲ್ಯಾನ್ ಇತ್ತು ನನಗೆ. ಬಟ್ ಸೊ ತಂದಿದ್ರಲ್ವಾ ಮತ್ತೆ ವೇಸ್ಟ್ ಆಗಿಬಿಡುತ್ತೆ ಅಂತ ಮಾಡಿಬಿಟ್ವಿ. ಸೊ ಇವಾಗ 2 ಮಿನಿಟ್ಸ್ ವೆಯ್ಟ್ ಮಾಡಿ ಗೋಬಿ ರೆಡಿ ಆಗಿಬಿಡುತ್ತೆ. ಸೊ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಗೋಬಿ ಏನಾಯ್ತೋ ಅದನ್ನ ಇವಾಗ ಫಸ್ಟ್ ಹಾಕ್ಕೊಂಡ್ಬಿಡ್ತೀನಿ, ಓಕೆ. ಸೊ ಇದನ್ನ ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದಮೇಲೆ ಸಾಸ್ನ ಇದ್ರ ಮೇಲ್ಗಡೆ ಮಿಕ್ಸ್ ಮಾಡೋಣ, ಓಕೆ. ಸ್ವಲ್ಪ ಕ್ರಿಸ್ಪಿನೆಸ್ಸು ಇರುತ್ತೆ, ಹಾಗೆ ಸ್ವಲ್ಪ ಕ್ರಂಚಿಯಾಗೂ ಇರುತ್ತೆ. ಸೊ ನೋಡಿ ಸಕ್ಕತ್ತಾಗಿ ಬಂದಿದೆ. ಇವಾಗ ಇದನ್ನು ನಾನು ಸ್ವಲ್ಪ ಸಾಸ್ನ ಹಾಕಿದ್ರೆ ಸಕ್ಕತ್ತಾಗಿ ಬರುತ್ತೆ. ಸೊ ಇದಕ್ಕೊಂದು ಸ್ವಲ್ಪ ಇವಾಗ ಸಾಸ್ ಆ್ಯಡ್ ಮಾಡ್ಕೊಂಡು, ಸೊ ನೋಡಿ ಇವಾಗ ಒಂದು ಸ್ವಲ್ಪ ಸಾಸ್ ಆ್ಯಡ್ ಮಾಡಿದ್ದೀನಿ ನಾನು. ಸೊ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ, ಓಕೆ. ಇವಾಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಸರ್ವ್ ಮಾಡಿಬಿಟ್ರೆ ಫೈನಲ್ ಮುಗ್ದೋಗ್ಬಿಡುತ್ತೆ. ಫೈನಲಿ ನಮ್ಮ ಒಂದು ಗೋಬಿ ರೆಡಿ ಆಗಿದೆ. ಸೊ ನೋಡ್ಬೋದು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ.
ಸೂಪರ್ ಅಲ್ವಾ? ಇದನ್ನ ಸರ್ವ್ ಮಾಡಿಬಿಟ್ಟು ಇವಾಗ ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಬನ್ನಿ. ಲೆಟ್ಸ್ ಗೋ. ಇವಾಗ ನಮ್ಮ ಅಪ್ಪಾಜಿ ಟೇಸ್ಟ್ ಮಾಡಕತ್ತಾರೆ. ತಿಂದ್ಬಿಟ್ಟು ಹೇಳಿ ಹೆಂಗೈತೆ ಅಂತ. ಸೂಪರಾ? ಮಸ್ತ್ ಆಯ್ತಾ ಮಮ್ಮಿ? ನೀನು ಚೆನ್ನಾಗೈತಾ? ಕಲರ್ ಒಂದು ಪಿಂಕ್ ಇಲ್ಲ ಅನ್ನೋದು ಬಿಟ್ರೆ ಟೇಸ್ಟ್ ಸೇಮ್ ಅಂಗಡಿದ. ಸೊ ಇವಾಗ ನಾನು ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಹಾಂ ಒಂದು ಯಾವಾಗ ತೆಗ್ದು ಹಾಂ ಇಂಥವು ಗೋಬಿ ತಿನ್ನಲ್ಲ ಅಂದ್ರೆ ಅವರು ಗೋಬಿ ಈ ಥರ ಹಾಕಂಗಿಲ್ಲ, ಹಿಟ್ಟಿಂದ ಮಾಡ್ತಾರ. ಹಿಟ್ಟಿಟ್ಟು ಲೈಕ್ ಈರುಳ್ಳಿ ಅದೆಲ್ಲ ಹೆಚ್ಚಿಬಿಟ್ಟು ಬಿಡೋದು, ಅದಕ್ಕೆ ಸಾಸ್ ಅದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಡೋದು. ಆಮೇಲೆ ಕ್ಯಾಬೇಜ್ ಇರ್ತೈತಲ್ಲ, ಕ್ಯಾಬೇಜ್ ಒಳಗೆ ಗೋಬಿ ಮಾಡ್ತಾರೆ. ಸೊ ಈ ಥರ ಪ್ಯೂರ್ ಗೋಬಿ ಮಾಡಲ್ಲ ಅವರು. ಸೊ ಗೈಸ್ ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ, ಓಕೆನಾ? ಬನ್ನಿ. ಬಟ್ ಆಸಮ್ ಆಗಿದೆ ಗೈಸ್. ನಾನು ನಿಜವಾಗ್ಲೂ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇಲ್ಲ, ಸೂಪರ್ ಆಗಿದೆ, ಆಸಮ್ ಆಗಿದೆ. ನನಗೆ ಮಾತ್ರ ಸಖತ್ ಇಷ್ಟ ಆಯ್ತಪ್ಪ. ಸೊ ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಬನ್ನಿ. ಸೊ ಇವಾಗ ಇದರ ಟೇಸ್ಟ್ ನೋಡೋಣ. ಓಕೆ, ಸೊ ಲೆಟ್ಸ್ ಟೇಸ್ಟ್ ಇಟ್. ಸೂಪರ್ ಆಗಿದೆ. ಆಸಮ್.